ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ನನ್ನ ದಿನ ಮತ್ತು ನನ್ನ ಮಗಳು ದಿನ ಯಾವ ರೀತಿ ಇರುತ್ತೆ, ಹೇಗಿರ್ತೀವಿ ಅಂದ್ಬಿಟ್ಟು ಮಾಡಿರ್ತೀನಿ, ವೀಡಿಯೋದಲ್ಲಿ ತೋರಿಸಿರ್ತೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಅಂದರೆ ಕೇಳಬೇಕಾ, ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗ್ತಾರೆ ಅನ್ನೋ ಯಾವ ಟೆನ್ಷನ್ನು ಇರಲ್ಲ. ಸೊ ಹಾಗಾಗಿ ಸಂಡೇ ಸ್ವಲ್ಪ ಫನ್ನಿಯಾಗೇ ಇರ್ತೀವಿ. ಎದ್ದೇಳೋದು ಲೇಟು, ಎಲ್ಲ ಲೇಟಾಗೇ ಇರುತ್ತೆ. ಎದ್ದಿದ್ದು ಇವತ್ತು 9 ಗಂಟೆ. ನಾನು 9 ಗಂಟೆಗೆ ಎದ್ಬಿಟ್ಟು ಸರಿ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ತಿಂಡಿ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳು ಅವ್ರ ಅಪ್ಪ ಇರಲ್ಲ ಮಧ್ಯಾಹ್ನ ಮೇಲೆ ಅಂದ್ಬಿಟ್ಟು ಬೆಳಗ್ಗೆನೇ ನಲ್ಲಿಕಾಯಿ ಬೇಕು ಅಪ್ಪ ಅಂದ್ಬಿಟ್ಟು ಬೆಳಗ್ಗೆನೇ ಕುಯ್ಸ್ಕೊಂಡಿದ್ದಾಳೆ. ನಾನು ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ಏನೇನಿರುತ್ತೆ ಅಂದ್ಬಿಟ್ಟು. ಬನ್ನಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನನ್ನ ಭಾನುವಾರನ ನನ್ನ ಮಗಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಯಾಕೆ ತಡ ಮಾಡೋಣ, ನೆಲ್ಲಿಕಾಯಿಗಳು ಮಾತ್ರ ಸಖತ್ತಾಗಿದೆ, ಅದನ್ನು ಕ್ಲೀನಾಗಿ ಕ್ಲಾರಿಟಿಯಾಗಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಲ್ಲಿಕಾಯಿ ಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ, ಓಕೆನಾ. ಪುಳಿಯೋಗರೆನ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ, ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಬಂದು ನಾನೇ ಹೋಮ್ ಮೇಡ್ ಮಾಡಿರೋದು. MTRದು ಪುಳಿಯೋಗರೆ ಪೌಡ್ರು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನೇ ರೆಡಿ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ರಾಹ್ಮಣ ಶೈಲಿಯಲ್ಲಿ ಪುಳಿಯೋಗರೆ ಯಾವ ರೀತಿ ಟೇಸ್ಟ್ ಬರುತ್ತೆ ಆ ರೀತಿ ಇರುತ್ತೆ ನೋಡಿ. ನಾನು ಸ್ವಲ್ಪ ಇದು ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಇಲ್ಲ ಪೌಡರ್ ಮಾಡಿ ತೋರಿಸೋದಕ್ಕೆ. ಅದು ಸಪ್ರೇಟ್ ವಿಡಿಯೋ ಒಂದು ಮಾಡಿಬಿಟ್ಟು ಪುಳಿಯೋಗರೆದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. 100% ನಿಮಗೆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಥರನೇ ಇರುತ್ತೆ. ಇದು ನಮ್ಮ ತಿಂಡಿ ರೆಡಿ ಮಾಡ್ಕೊಂಡ್ವಿ. 3 ಜನನೂ ತಿನ್ಕೊಂಡ್ವಿ. ಬೆಳಗ್ಗೆ ತಿಂಡಿ ತಿನ್ನೋ ಅಷ್ಟರಲ್ಲಿ 10 ಗಂಟೆ ಆ ಥರ ಆಗಿತ್ತು. ಬೇಗ ಪ್ರಿಪೇರ್ ಮಾಡಿಬಿಟ್ಟೆ. ಇನ್ನು ಜಾಸ್ತಿ ಲೇಟ್ ಆದರೆ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನನ್ನ ಮಗಳೂ ಎದ್ದು ಬಂದು ಎಲ್ಲ 3 ಜನನೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ತಿನ್ಕೊಂಡ್ವಿ. ಪುಳಿಯೋಗರೆ ಮಾತ್ರ ಸೂಪರಾಗಿತ್ತು. ಇನ್ನು ಈ ಹೂವು ಹೊರಗಡೆ ಅರಳಿತ್ತು. ನನಗೆ ಈ ಹೂವು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಈ ಹೂವು ನಮ್ಮ ಮನೆಯಲ್ಲಿ ಯಾವಾಗಲೂ ಬಿಡ್ತಾನೆ ಇರುತ್ತೆ. ಒಂಥರ ವೈಟ್ ಕಲರ್ ಬೇರೆ. ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ. ಇನ್ನು ತುಳಸಿ ಗಿಡದ ಹತ್ರ ಹೋದ್ರೇ ಅಷ್ಟು. ಸಾರಿ, ನನಗೆ ಇವತ್ತು ತುಳಸಿ ಹಬ್ಬ ಇದೆ, ಬಟ್ ತುಳಸಿ ಹಬ್ಬನ ಮಾಡೋದಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ನಾನು ನೆಕ್ಸ್ಟ್ ಇಯರಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ದೇವ್ರ ದಯೆಯಿಂದ ಆದರೆ ಸಾಕು. ಸರಿ, ಇಲ್ಲಿ ನೋಡಿಬಿಟ್ಟು ಸ್ವಲ್ಪ ಕೆಳಗಡೆ ಹೋದ್ವಿ. ಕೆಳಗಡೆ ಹೋದರೆ ಸ್ಟ್ರಾಬೆರಿ ಗಿಡದಲ್ಲಿ ಫಸ್ಟ್ 2 ಬಿಟ್ಟಿತ್ತು, ಅದು ಹಾಗೆ ಕರ್ಗೋಯ್ತು. ಇದು ನೋಡೋಣ, ಚೆನ್ನಾಗಿ ಬಿಟ್ಟಿದೆ. ಉದ್ದ ಎಲ್ಲ ಚೆನ್ನಾಗೇ ಇದೆ. ಈಚು ಐ ಥಿಂಕ್ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ನೋಡಿಕೊಂಡು ಬಂದಿದ್ದೆ ಬೆಳಗ್ಗೆ. ಆಮೇಲೆ ನಮ್ಮ ಮನೆಯವ್ರಿಗೆ ತೋರಿಸ್ದೆ. ಅವ್ರೇನು ನೋಡೋದೇ ಇಲ್ಲ ಕೆಲಸದ ಬ್ಯುಸಿಯಲ್ಲಿ, ಏನಿರುತ್ತೆ ಏನಿರಲ್ಲ, ಏನು ಬಿಟ್ಟಿದೆ ತೋಟದಲ್ಲಿ ಅಂದ್ಬಿಟ್ಟು. ಅದಕ್ಕೆ ಸರಿ ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು ಅಂದ್ಬಿಟ್ಟು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಕರ್ಗೋಗ್ಬಿಟ್ಟಿದೆ ಅಲ್ಲಿ. ಸರಿ ಬಂದುಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಅದು ಇದು ನನ್ನದು RTOದು ಸ್ವಲ್ಪ ಕೆಲಸ ಮಾಡಿಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹೆಸ್ರು ಕಾಳ್ದು ಮಸಾಲೆ ಟೈಪು ಗ್ರೇವಿ ಮಾಡ್ಕೊಂಡಿದ್ದೆ. ಇನ್ನು ಚಿಪ್ಸ್ ಅಂದರೆ ರೋಲಲ್ಲಿ ಮಾಡಿಕೊಡ್ತಾರೆ ಅಲ್ವಾ, ಅದೇನೋ ಆಲೂಗಡ್ಡೆದು, ಅದು ಚಪಾತಿ ಮತ್ತು ಖಾರ ಚಟ್ನಿ, ಸ್ವಲ್ಪ ದಾಳಿಂಬೆ ಹಣ್ಣು ಇಟ್ಕೊಂಡಿದ್ವಿ, ಸೌತೆಕಾಯಿ ಹೆಚ್ಕೊಂಡು. ಇದು ನಮ್ಮ ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟನೂ 3 ಜನನೂ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಮಧ್ಯಾಹ್ನದ ಮೇಲೆ ಹೊರಗಡೆ ಹೋದರು. ಮಧ್ಯಾಹ್ನವರೆಗೂ ಫುಲ್ ಬ್ಯುಸಿನೇ ಇದ್ದೆ. ಕೆಲಸನೂ ಮಾಡಿಕೊಂಡು ಅಡುಗೆನೂ ಇಷ್ಟು ಪ್ರಿಪೇರ್ ಮಾಡಿಕೊಂಡು ಫುಲ್ ಬ್ಯುಸಿಯಾಗೇ ಇದ್ದೆ ನಾನು. ಊಟ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ. ಇನ್ನು ಸಂಜೆಗೆ ಅಂದ್ಬಿಟ್ಟು ನಾನು ಪಾನಿಪುರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾನಿಪುರಿ ಮಾಡ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಕೆಳಗಡೆ ಹೋಗಿ ನೆಲ್ಲಿಕಾಯಿ ಬೇಕು ಅಂತ ಹೇಳಿದ್ಲು ನನ್ನ ಮಗಳು. ಹಾಗೆ ನಾನು ಉಪ್ಪಿನಕಾಯಿ ಮಾಡೋಣ, ತುಂಬ ದಿನದಿಂದ ಹೇಳಿದ್ದೀನಿ, 2-3 ವೀಡಿಯೋದಲ್ಲಿ ಹೇಳಿದ್ದೀನಿ ಉಪ್ಪಿನಕಾಯಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಕುಯ್ಸ್ಕೊತಾ ಇದ್ಲಲ್ಲ, ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ನೆಲ್ಲಿಕಾಯಿ ನನಗೂ ಉಪ್ಪಿನಕಾಯಿಗೆ ಅಂದ್ಬಿಟ್ಟು ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಿಸ್ಕೊಂಡೆ. ಈ ಥರ ಇದೆ ನೋಡಿ. ಜಾಸ್ತಿ ಬಲ್ತಿರೋದು ಅದು ಕಲರ್ ಬೇರೆ ಆಗಿದೆ, ಮತ್ತು ಗಾಳಿಗೆ ಒಂದಕ್ಕೊಂದು ಹಿಂಗೆ ಬಡ್ಕೊಂಡು ಸ್ವಲ್ಪ ಏಟ್ಗಳಾಗಿರೋ ಥರ ಇದೆ. ಇಷ್ಟು ಎಲ್ಲ ಫ್ರೆಶ್ಶಾಗೆ ಕುಯ್ಕೊಂಡ್ವಿ ನೋಡಿ. ಗೊಂಚಲು ಕುಯ್ಕೊಂಡ್ರೆ ಈ ಥರ ಇರುತ್ತೆ. ತುಂಬ ದಪ್ಪ ಇರೋದು ಗೊಂಚಲು ಕುಯ್ಯೋದಕ್ಕೆ ಬರ್ತಾನೆ ಇರಲಿಲ್ಲ, ಹಾಗಾಗೇ ಉದ್ರಿ ಹೋಗ್ತಾಯಿತ್ತು. ಇವರಂತೂ ಕಷ್ಟ ಬಿದ್ದು ಕುಯ್ಕೊಟ್ರು. ಅವಳು ನನ್ನ ಮಗಳು ತಿನ್ನಕ್ಕೆ ಬೇಕು ಅಂತ ಅವ್ರ ಅಪ್ಪ ಹತ್ರ ಕುಯ್ಸ್ಕೊಂಡ್ಳು. ಸೊ ನಾನು ಹಾಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕುಯ್ಸ್ಕೊಂಡೆ. ಒಂದೇ ಕೊಂಬೆಯಲ್ಲಿ ಕುಯ್ಕೊಂಡಿರೋದಷ್ಟೇ, ಇನ್ನು ತುಂಬ ಹಾಗೇ ಇದೆ. ಯಾರು ಬೇಕು ಅನ್ನೋರು ಕಮೆಂಟ್ ಮಾಡಿ ನೋಡುವ.
ಕೊಡೋಣ ಬಿಡೋದ, ಏನೋ ಒಂದು ಮಾಡೋಣಂತೆ, ಏನೋ ಒಂದು ರೆಸ್ಪಾನ್ಸ್ ಮಾಡ್ತೀನಿ. ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾರ್ಯಾರಿಗೆಲ್ಲ ಈ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ ನನಗೆ ಕಮೆಂಟ್ ಮಾಡಿ, ಮಿಸ್ ಮಾಡ್ದಿರಾ ವಿಡಿಯೋ ನೋಡಿದ್ದೀರಾ ಅಂತಲೂ ಗೊತ್ತಾಗುತ್ತೆ. ನೆಲ್ಲಿಕಾಯಿ ಅಂದರೆ ಯಾರ್ಯಾರಿಗೆ ಇಷ್ಟ ಅಂತಲೂ ಗೊತ್ತಾಗುತ್ತೆ. ನಾನು ಉಪ್ಪಿನಕಾಯಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಉಪ್ಪಿನಕಾಯಿ ಹಾಕೋದು. ಇನ್ನು ಇವತ್ತು ವಿಡಿಯೋ ಎಲ್ಲ ಮಾಡೋದಕ್ಕೆ ನಂಗೆ ಅಷ್ಟು ಟೈಮ್ ಇಲ್ಲ. ಇನ್ನು ಈರುಳ್ಳಿ ಗಿಡ ನಮ್ಮ ಮನೆಯವ್ರು ಹಾಕಿದ್ರು, ನೋಡ್ಕೊಂಡಿದ್ರು. ಅದು ನಾಯಿ ಓಡಾಡಿ ಎಲ್ಲ ಕೆಳಗಾಗ್ಬಿಟ್ಟಿದೆ, ಬಿಸಿಲು ಬೇರೆ ಜಾಸ್ತಿ. ಫೈನಲ್ ಒಂದು ಸಲ ನೆಲ್ಲಿಕಾಯಿ ಮರನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ ಎಲ್ಲರೂ ಹೇಗಿದೆ ಅಂದ್ಬಿಟ್ಟು. ಅದು ದಪ್ಪ ಇದೆ ಅಲ್ವಾ, ಮತ್ತೆ ಈಚುಗಳು ತುಂಬಾ ಆಗಿಬಿಟ್ಟಿದೆ. ಅದು ಇನ್ನೇನು ಅಷ್ಟೇ, ಅದು ಕೆಳಗಡೆ ಎಲ್ಲ ಮಳೆ ಥರ ಉದ್ರಿ ಹೋಗುತ್ತೆ. ಇನ್ನು ಪಕ್ಕದಲ್ಲಿ ಎಳ್ಳಿಕಾಯಿ ಗಿಡ, ಅದರಲ್ಲೂ ಎಳ್ಳಿಕಾಯಿ ತುಂಬಿ ತುಳುಕ್ತಾ ಇದೆ. ಇದು ಎಳ್ಳಿಕಾಯಿ ಅಂದರೆ ಹುಳಿಕಾಯಿ ಅಂತೀವಿ ನಮ್ಮ ಮಲ್ಸಿ ಮೇಲೆ, ಇಲ್ಲೆಲ್ಲ ಎಳ್ಳಿಕಾಯಿ ಅಂತಾರೆ. ಎಳ್ಳಿಕಾಯಿ ಈ ಥರ ಇರಲ್ಲ, ಅದು ಇನ್ನೂ ಬೇರೆ ಥರ ಫುಲ್ಲು ರೌಂಡ್ ಶೇಪಲ್ಲಿರುತ್ತೆ. ಇದು ಹುಳಿಕಾಯಿ, ಚಿತ್ರಾನ್ನಕ್ಕೆ ಹುಳಿ ಚೆನ್ನಾಗಿ ಬರುತ್ತೆ. ಇದು ಒಂದು ದಿನಕ್ಕೆ ಉಪ್ಪಿನಕಾಯಿ ಮಾಡ್ಕೊಬೋದು. ಸರಿಯಾಗಿ ಕುಯ್ಕೊಬಂದು ಇನ್ನು ನನ್ನ ಮಗಳಿಗೆ ಪಾನಿಪುರಿ ಬೇಕು ಅಂದಿದ್ಲು, ಸೊ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾನಿಪುರಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಯಾರಾದರೂ ನೋಡಿಬಿಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಮಾಡಿಕೊಂಡು ಹೊಟ್ಟೆ ತುಂಬ ಪಾನಿಪುರಿನ ತಿಂದ್ವಿ. ಇದು ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ದೆ ನನ್ನ ಮಗಳ ಹತ್ರ. ಇನ್ನು ನನ್ನ ತಂಗಿ ಇದ್ದಿಲ್ಲ, ಊರಿಗೆ ಹೋಗಿದ್ದಾರೆ ಅವರು, ಫಂಕ್ಷನ್ ಇದೆ ಏನೋ ಅಂದ್ಬಿಟ್ಟು. ನಮ್ಮ ಅತ್ತೆಗೆ ಮಾತ್ರ ಅಷ್ಟು ಕೊಟ್ಟು ಕಳಿಸ್ದೆ. ಹಾಕ್ಕೊಂಡು ತಿಂದು ನೋಡಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನನ್ನ ಮಗಳು ನಾನು ಹೊಟ್ಟೆ ತುಂಬ ತಿನ್ಕೊಂಡ್ಬಿಟ್ವಿ. ಇನ್ನು ತಿಂದ್ಬಿಟ್ಟು ಮೂವಿಗೆ ಹೋಗೋಣ ಅಂತ ನಾನು ನನ್ನ ಮಗಳು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ನನ್ನ ಮಗಳು ಮೂವಿಗೆ ಹೋಗಿದ್ವಿ. ಇನ್ನು ಇದು ಹೊಸಕೋಟೆ ರೋಡು. ನನಗೆ ಈ ಥರ ಲಾಂಗ್ ಡ್ರೈವ್ ಹೋಗೋದು ಅಂದರೆ ತುಂಬಾ ಇಷ್ಟ. ಇವ್ರ ಜೊತೆ ಹೋಗೋದಕ್ಕೆ ತುಂಬ ಇಷ್ಟ, ಬಟ್ ಇವರು ಯಾವಾಗಲೂ ಬ್ಯುಸಿ ಇರ್ತಾರೆ, ಹೋಗೋದು ಕಮ್ಮಿನೇ. ಸೊ ಏನು ಮಾಡೋದು, ನನ್ನ ಮಗಳು ಇರ್ತಾಳೆ ಅಲ್ವಾ, ಅವಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಗಾಡಿ ಓಡಿಸೋದಕ್ಕಿಂತ ನಮ್ಮ ಮನೆಯವ್ರು ಗಾಡಿ ಓಡಿಸಿದ್ರೆ, ನಾನು ಅವ್ರ ಹಿಂದ್ಗಡೆ ಕುತ್ಕೊಂಡಿದ್ರೆ ಅದು ಫೀಲ್ ಬೇರೆ ಥರನೇ ಇರುತ್ತೆ. ಈಗ ಸದ್ಯಕ್ಕೆ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಇದು ಹೊಸಕೋಟೆ ರೋಡು. ಇಲ್ಲೊಂದು ಕೆರೆ ಇದೆ, ತುಂಬ ದೊಡ್ಡ ಕೆರೆ. ಬಟ್ ಅಲ್ಲಿ ಸೈಡಲ್ಲಿ ವೇಸ್ಟ್ಗಳು ಹಾಕಿರೋದೇ ಜಾಸ್ತಿ. ಅದು ಏನಕ್ಕೆ ಆ ಥರ ಹಾಕ್ತಾರೋ ಗೊತ್ತಿಲ್ಲ. ಆದಷ್ಟು ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಿ, ಅದರಿಂದ ಅದೇ ಗಾಳಿನ ನಾವು ಕುಡಿದು ಜೀವನ ಮಾಡೋದು ಅಲ್ವಾ. ಸೊ ಹಂಗಾಗಿ ಕಸನ ಆದಷ್ಟು ಒಂದು ಕಡೆ ಹಾಕಿ ಅದನ್ನು ಸುಟ್ಟಾಕುವಂಥ ಪ್ರಯತ್ನನ ಮಾಡಿ ಪರಿಸರ ಮಾಲಿನ್ಯ ತಡೆಗಟ್ಟಿದ್ರೆ ಮುಂದೆ ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಅವರೆಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಹೊಸಕೋಟೆ ಮೇನ್ ರೋಡು ಡಬಲ್ ರೋಡ್ ಇರುತ್ತೆ ಅಲ್ವಾ, ಅದು ನನ್ನ ಮಗಳ ಹತ್ರ ಈ ಸಲ ಕಾಡಿಬೇಡಿ ವಿಡಿಯೋ ಮಾಡಿಸಿದ್ದೀನಿ, ಪರವಾಗಿಲ್ಲ, ಒಂದು ರೇಂಜಲ್ಲಿ ಚೆನ್ನಾಗಿ ಮಾಡಿದ್ದಾಳೆ. ಆ ಕಡೆ ಈ ಕಡೆ ಕ್ಲೀನಾಗಿ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ದೆ, ಮಾಡ್ಕೊಂಡಿದ್ಲು. ಟೈಮ್ ಆವಾಗಲೇ ಒಂದು 5 ಆ ಥರ ಆಗಿತ್ತು. ಇನ್ನು ನಾವಲ್ಲಿ ಹೊಸಕೋಟೆಯಲ್ಲಿ ಮಾಲ್ ಇದೆ ಅಲ್ವಾ, ಅಲ್ಲಿ ಫಿಲ್ಮ್ದು ಮೂವಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಕ್ರೆಡಿಟ್ ಕಾರ್ಡ್ದು ಆಫರ್ ಇತ್ತು, ಸೊ ಹಾಗಾಗಿ ಅಲ್ಲಿ ಬುಕ್ ಮಾಡ್ಕೊಂಡ್ವಿ. ಇನ್ನು ಇದೆ ಮಾಲು. ಈ ರೋಡಂತೂ ಯಾವಾಗಲೂ ಸಾಟರ್ಡೆ ಸಂಡೇ ಅಂದರೆ ಹೊಸಕೋಟೆ ರೋಡು ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ಅಂದರೆ ಬೇರೆ ಕಡೆಯಿಂದ ಹೋಗೋರು ಬರೋರೆಲ್ಲ ಈ ರೋಡಲ್ಲಿ ಫುಲ್ಲು ಓಡಾಡ್ತಾರೆ, ಹಾಗಾಗಿ ತುಂಬಾ ಜಾಮ್ ಇರುತ್ತೆ. ಅದು ಈ ಬೂದಿಗೆರೆ ಕ್ರಾಸ್ ಹತ್ರ ಅಂತೂ ಸಿಕ್ಕಾಬಟ್ಟೆ ಜಾಮ್ ಇರುತ್ತೆ. ಅಂತೂ ಇಂತೂ ಮಾಲ್ನ ತಲುಪಿದ್ವಿ. ಇದೇನೆ ನನಗೆ ಮಾಲ್ಗೆ ಹೋಗೋದಕ್ಕೆ ಏನು ಬೇಜಾರಿಲ್ಲ, ಬಟ್ ಈ ಗಾಡಿನ ಹೋಗಿ ಪಾರ್ಕ್ ಮಾಡಬೇಕಲ್ವಾ, ಅದೇ ಬೇಜಾರು. ಹೊರಗಡೆ ಪಾರ್ಕ್ ಮಾಡೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇದು ಇರಿಟೇಷನ್ ಆಗುತ್ತೆ ನನಗೆ ಕಮೆಂಟ್ ಮಾಡಿ. ಪಾರ್ಕಿಂಗ್ ಮಾಡಿ PVR ಹತ್ರ ಹೋದ್ವಿ. ಇನ್ನು ಮಾಲು ಟೈಮು ಒಂದು 5:30 ಆ ಥರ ಆಗಿತ್ತು. ಒಳಗಡೆ ಹೋದಾಗ ನಾವು ಟಿಕೆಟ್ ಎಲ್ಲ ಆಲ್ರೆಡಿ ಮೊಬೈಲಲ್ಲೇ ಬುಕ್ ಮಾಡ್ಕೊಂಡಿದ್ವಿ ನಾವು. ಸೊ ಈ ಥರ ಇತ್ತು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಮಾಲ್ನ, ಯಾಕಂದರೆ ಮೂವಿಗೆ ಟೈಮ್ ಆಗಿತ್ತು, ಹಾಗಾಗಿ ಜಸ್ಟ್ ಹಾಗೆ ಹೊರಗಡೆ ಇಟ್ಕೊಂಡ್ವಿ. ಇನ್ನು ಟಿಕೆಟ್ಸ್ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಮೊಬೈಲಲ್ಲೇ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಮಗಳು ಏನಾದರೂ ತೊಗೊಬಾ ಅಮ್ಮ ತಿನ್ನೋದಕ್ಕೆ ಅಂತ ಹೇಳಿದ್ಲು, ಹೋದೆ ಅಲ್ಲಿ. ಬಟ್ ಇವಾಗ ಬೇಡ, ಆಮೇಲೆ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು, ಮೂವಿಗೆ ಟೈಮ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಅವಳಿಗೇನೋ ಒಂದು ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಮೂವಿಗೆ ಹೋದ್ವಿ. ಮೂವಿ ಅಂತೂ ಸಖತ್ತಾಗಿತ್ತು. ಅಂದರೆ ಅದೇ ಮೂವಿನೇ, ಬೇರೆ ಎಲ್ಲ ಏನೂ ಇಲ್ಲ, ಬಟ್ 2 ಮೂವಿನ ಮರ್ಜ್ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿತ್ತು. ಇನ್ನು ನನ್ನ ಮಗಳು ಒಂದು ಫೋಟೋ ತೆಗಿಲಿಲ್ಲ, ನಾನೇ ತಗೊಂಡಿದ್ದು. ಅದೊಂದು ವೀಡಿಯೋ ಮಾಡಿಕೊಟ್ಲು ಅಷ್ಟೇ. ಅಪ್ಪ ಮಗಳು ಇಬ್ಬರು ಅವರೇನೆ, ಒಂದು ಫೋಟೋ ತೆಗಿಯಲ್ಲ, ಒಂದು ವೀಡಿಯೋ ಮಾಡಲ್ಲ. ಅವ್ರು ಏನು ಕೆಲ್ಸಕ್ಕೆ ಬಂದಿರ್ತಾರೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಸರಿ ಪಾಪ್ಕಾರ್ನ್ನ ತೊಗೊಂಡು, ಇದಿಷ್ಟಕ್ಕೇ 650 ರೂಪೀಸು.
ಇನ್ನು ಅವಳಿಗೆ ಬೇಕೇ ಬೇಕು, ಕೊಡಿಸಿಲ್ಲ ಅಂದರೆ ಮಖನ ಊದಿಸ್ಕೊತಾಳೆ. ಸರಿ, ಅದು ಮತ್ತು ಒಂದು ಕೇಕ್ ತೊಗೊಂಡ್ಲು, ರೆಡ್ ಬೆರಿನ ಏನದು ಕೇಕ್ ಹೆಸರು ನನಗೆ ಗೊತ್ತಿಲ್ಲ, ಅದು 150 ರುಪೀಸ್ ಆಯಿತು. ಸರಿ, ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. 9:30 ಆ ಥರ ಆಯಿತು. ಇದು ನನ್ನ ಇವತ್ತಿನ ವಿಡಿಯೋ. ಮಾಲ್ ಒಳಗಡೆ ಅಂತೂ ಏನು ತೊಗೊಂಡು ತಿನ್ನೋದಕ್ಕಾಗಲ್ಲ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಇನ್ನು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎಲ್ಲ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿತ್ತು, ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ಸು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಗುಡ್ ನೈಟ್, ಬಾಯ್ ಗೈಸ್.